ಇವತ್ತಿನ ಮ್ಯಾಚು RCB ಮತ್ತು ಡೆಲ್ಲಿ ನಡುವೆ ಇದೆ. ಅದು ಮಧ್ಯಾಹ್ನ ಶುರು ಆಗ್ತದೆ. ಆದರೆ ಇವತ್ತಿನ ಮ್ಯಾಚ್ನಲ್ಲಿ ನನಗೆ RCB ಬಗ್ಗೆ ಚಿಂತೆ ಆಗ್ತಾ ಇಲ್ಲ. ನನಗೆ ಡೆಲ್ಲಿ ಟೀಮ್ನಲ್ಲಿರುವಂಥ ಬೌಲರ್ಸ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಚಿಂತೆ ಆಗ್ತಾ ಇದೆ. ಯಾಕೆ ಗೊತ್ತಾ? RCBನಲ್ಲಿರುವಂಥ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ಒಂದೊಂದು ಥರ ಆಡ್ತಾರೆ. ಅದರಲ್ಲಿ ವಿರಾಟ್ ಕೊಹ್ಲಿ ಅಂತ ತಿಳ್ಕೊಳ್ಳಿ. ವಿರಾಟ್ ಕೊಹ್ಲಿ ಹೊಡೆಯುವಂಥ ಬಾಲ್ಗಳನ್ನು ಗ್ರೌಂಡ್ನಲ್ಲಿ ಏನಾದ್ರು ಹೊಡೆದ್ರು ಅಂದರೆ ಅವತ್ತಿನ ದಿವಸ ಅವರ ಸೆಂಚುರಿ ಬಂದೇ ಬರುತ್ತೆ ಅಂತ ಇದು ಗ್ಯಾರಂಟಿ. ಇದು ಆಗಿದ್ಮೇಲೆ ವಿರಾಟ್ ಕೊಹ್ಲಿಗೆ ಅವ್ರು ಇವಾಗ ಪ್ರೆಷರ್ ಹಾಕೋದಿಕ್ಕೆ ಹೋದರೆ ವಿರಾಟ್ ಕೊಹ್ಲಿ ಇನ್ನೂ ಕಂಫರ್ಟಬಲ್ ಆಗಿ ಆಡ್ತಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಚೇಸಿಂಗ್ನಲ್ಲಿ ಕಂಫರ್ಟಬಲ್ ಆಗಿ ಆಡ್ತಾರೆ. ವಿರಾಟ್ ಕೊಹ್ಲಿ ಚೇಸ್ ಮಾಡುವಂಥ ಪ್ರತಿಯೊಂದು ಮ್ಯಾಚ್ನೂ RCBನವರು ಗೆದ್ದಿದ್ದಾರೆ. ಇದಕ್ಕೆ ಕಾರಣ ಏನು ಹೇಳಿ? ರನ್ ಚೇಸ್ ಮಾಡುವಾಗ ಟೀಮ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಆ ಒಂದು ಪ್ರೆಷರೇ ವಿರಾಟ್ ಕೊಹ್ಲಿಗೆ ಕಂಫರ್ಟ್ ಝೋನು. ಹಾಗಾಗಿ ಇವತ್ತಿನ ಮ್ಯಾಚ್ನಲ್ಲಿ ಡೆಲ್ಲಿನವರು ಅದು ಯಾವುದೇ ಚಕ್ರವ್ಯೂಹ ಪ್ಲಾನ್ ಮಾಡ್ಕೊಂಡ್ಬಂದ್ರು ಅದನ್ನು ವಿರಾಟ್ ಕೊಹ್ಲಿ ತುಂಬ ಸುಲಭವಾಗಿ ಭೇದಿಸ್ತಾರೆ ಅಂತ ಆಯಿತು, ಅದು ಚೇಸ್ ಮಾಡುವಾಗ. ಇನ್ನು ಫಿಲ್ ಸಾಲ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಆತ ಹೊಡೆಯುವಂಥ 4-6ಗಳು ಯಾವ ಬಾಲು ಯಾವ ಕಡೆ ಹೋಗುತ್ತೆ ಅಂತ ಯಾರ ಕೈನಲ್ಲೂ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಅಂದರೆ ಆತ ಬಂದ್ಬಿಟ್ಟು ರನ್ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ 50ರಿಂದ 70 ರನ್ನು ಹೇಗೆ ಹೊಡಿತಾನೆ ಅಂತೇಳಿ ಯಾವ ಬೌಲರು, ಯಾವ ಬ್ಯಾಟ್ಸ್ಮನ್ಗಳು, ಯಾವ ವಿಕೆಟ್ ಕೀಪರು, ಫೀಲ್ಡರ್ಸು ಯಾರ ಕೈನಲ್ಲೂ ಗೆಸ್ ಮಾಡೋದಕ್ಕಾಗೋದಿಲ್ಲ. ಇನ್ನು ರಜತ್ ಪಾಟಿದಾರ್ದು ಹೇಳ್ಬೇಕಂದ್ರೆ ರಜತ್ ಪಾಟಿದಾರ್ ಬ್ಯಾಟಿಂಗ್ ಬಂದರೆ ಒಂಥರ ಅಟ್ಯಾಕಿಂಗ್ ಮೋಡಲ್ಲಿ ಬರ್ತಾ ಇದ್ದಾರೆ. ಬರುವಂಥ ಪ್ರತಿಯೊಂದು ಬಾಲ್ನ ಆದಷ್ಟು 6 ಹೊಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಬಾಲರ್ಸ್ಗಳು ಯಾವುದೇ ಆ್ಯಂಗಲಲ್ಲಿ ಬಾಲ್ ಹಾಕಿದ್ರು ಆ ಬಾಲನ್ನು ಇವತ್ತು ರಜತ್ ಪಾಟಿದಾರ್ ಬಿಡೋ ಥರ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆ ಅಂದರೆ ಅವರು ಪ್ರತಿಯೊಂದು ಟೀಮ್ನಲ್ಲಿರುವಂಥ ಬೌಲರ್ಸ್ಗಳಿಗೆ ಒಳ್ಳೆ ಬೇತಾಳ ಥರ ಕಾಡ್ತಾ ಇದ್ದಾರೆ. ಅಂದರೆ ಇವತ್ತು ಡೆಲ್ಲಿನಲ್ಲಿರುವಂಥ ಬೌಲರ್ಸ್ಗಳ ಗ್ರಹಚಾರ ಸರಿ ಇಲ್ಲ. ಅದು ರಜತ್ ಪಾಟಿದಾರ್ ಎದುರುಗಡೆ ಬಂದು ಯಾರು ಬೌಲ್ ಮಾಡ್ತಾರೋ ಅವ್ರಿಗೆ. ನಾನು ಬರೀ ಸದ್ಯಕ್ಕೆ ಇವಾಗ ಹೇಳಿರೋದು ಬರೀ 2 ಬ್ಯಾಟ್ಸ್ಮನ್ಗಳು. ಆದರೆ ನಮ್ಮ RCB ಟೀಮ್ನಲ್ಲಿ ಯಾವ ಥರ ಬ್ಯಾಟ್ಸ್ಮನ್ಗಳು ಇದ್ದಾರೆ ಅಂದರೆ 7-8 ನಂಬರ್ವರೆಗೂ ಪ್ರತಿಯೊಬ್ಬರು ಹಾಗೆ ಕಾಯ್ತಾ ಇದ್ದಾರೆ. ಅವರಿಗೆ ಬಾಲ್ ಹೊಡಿಯೋದಕ್ಕೆ ಯಾವಾಗ ಸಿಗುತ್ತೆ, ಟೀಮ್ಗೆ ಯಾವಾಗ ಅವ್ರದೇ ಆದಂಥ ಇಂಡಿವಿಜುವಲ್ ಸ್ಕೋರ್ ಯಾವಾಗ ಕೊಡ್ತೀವಿ ಅಂತ ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ಇವತ್ತು ಡೆಲ್ಲಿ ಬೌಲರ್ಸ್ಗಳು ಏನಾದ್ರು ಚಾಲೆಂಜ್ ಕೊಡ್ತಾರಾ ಅಂತ. RCBನವರು ಬೈ ಚಾನ್ಸ್ ಇವತ್ತು ಫಸ್ಟ್ ಬ್ಯಾಟಿಂಗ್ ಏನಾದ್ರು ತಗೊಂಡ್ರು ಅಂದರೆ ತಿಳ್ಕೊಂಬಿಡಿ, ಇವತ್ತು ಡೆಲ್ಲಿ ಬೌಲರ್ಸ್ಗಳನ್ನ ಸುಸ್ತು ಮಾಡಿ 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 ಅವ್ರಿಗೆ ರನ್ಗಳನ್ನು ತೊಗೊಂಡ್ಬಿಟ್ಟು ಕೊನೆಗೆ ಅವರು ಮುಂದಿನ ಮ್ಯಾಚ್ಗಳನ್ನು ಇನ್ನೂ ಯಾವ ಥರ ಆಡ್ತಾರೆ ಅಂತ ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅವರ ಆತ್ಮವಿಶ್ವಾಸ ಸತ್ಯನಾಶ ಆಗೋದಂತೂ ಗ್ಯಾರಂಟಿ. ಇವತ್ತು RCBನವರು ಟಾಸ್ ಗೆದ್ರೆ ಬೌಲಿಂಗ್ ತಗೊತಾರೆ. ಇನ್ನು ಡೆಲ್ಲಿನವರು ಟಾಸ್ ಗೆದ್ರು ಅವರು ಕೂಡ ಬೌಲಿಂಗೇ ತಗೊತಾರೆ. ಯಾಕೆಂದರೆ ಲಾಸ್ಟ್ ಸೀಸನಲ್ಲೂ ಕೂಡ ಅವರು ಅದೇ ಥರ ಮಾಡಿ ಗೆದ್ದಿದ್ರು. ಆದರೆ ಇವತ್ತಿನ ಮ್ಯಾಚ್ನಲ್ಲಿ RCB ಸಿಚುವೇಶನ್ ಬೇರೆ ಥರ ಇದೆ. ವೋಲ್ಟೇಜ್ ಮ್ಯಾಚ್ ಬರುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಇನ್ನೊಂದು ಕಡೆ ಡೆಲ್ಲಿನವರು ರೀಸೆಂಟಾಗಿ ಆಡಿದಂಥ 2 ಮ್ಯಾಚ್ಗಳಲ್ಲಿ ಸೋತಿದ್ದಾರೆ. ಅದರಲ್ಲಿ ಒಂದು ಮ್ಯಾಚಲ್ಲಿ ಬರೀ 1 ರನ್ನಿಂದ ಗುಜರಾತ್ ಎದುರುಗಡೆ ಸೋತಿದ್ದಾರೆ. ಅಂದರೆ ನೋಡಬೇಕು ಇವತ್ತಿನ ಮ್ಯಾಚ್ನಲ್ಲಿ RCBನವರು ಇನ್ನು ಯಾವ ಥರ ಆಡ್ತಾರೆ ಅಂತ. ಇನ್ನೊಂದು ಏನು RCBಗೆ ಗುಡ್ ನ್ಯೂಸ್ ಅಪ್ಪ ಅಂದರೆ RCBನಲ್ಲಿರುವಂಥ ಬೌಲಿಂಗ್ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಫಾರ್ಮಿಗೆ ಬಂದಿದ್ದಾರೆ. ಅದರಲ್ಲೂ ರಸಿಕ್ ದಾರ್ ಬಗ್ಗೆ ಅಂತೂ ಹೇಳಲೇಬೇಕು. ಯಾಕೆ ಗೊತ್ತಾ? ಲಕ್ನೋ ಎದುರುಗಡೆ 4 ಟಾಪ್ ಆರ್ಡರ್ನಲ್ಲಿರುವಂಥ ಬ್ಯಾಟ್ಸ್ಮನ್ಗಳ ಅವರು ವಿಕೆಟ್ ತಗೊಂಡಿದ್ರು. ಅದ್ರ ಜೊತೆಗೆ ಸುಯೇಶ್ ಶರ್ಮಾ ಕೂಡ ಫಾರ್ಮಲ್ಲಿ ಬಂದಿದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ ಹಜಲ್ವುಡ್ ಕೂಡ ಆಡ್ಬಿಟ್ಟು 1 ವಿಕೆಟ್ ತಗೊಂಡಿದ್ದ. ಪಾಂಡ್ಯ ಹಾಕುವಂಥದ್ದು ಆ ಒಂದು ಬೌನ್ಸರ್ಗಳು ಇದೆ ಅಲ್ವಾ, ಕುನಾಲ್ ಪಾಂಡ್ಯದು ಮಾಡುವಂಥ ಆ್ಯಕ್ಷನಿಂದನೇ ಎದುರುಗಡೆ ಇರುವಂಥ ಬ್ಯಾಟ್ಸ್ಮನ್ಗಳು ಕನ್ಫ್ಯೂಸ್ ಆಗಿಬಿಡ್ತಾರೆ. ಕರೆಕ್ಟಾ? ಇವತ್ತಿನ ಮ್ಯಾಚ್ನಲ್ಲಿ RCBನವರು ತುಂಬ ಸುಲಭವಾಗಿ ಗೆಲ್ಬೋದು ಅಂತ ಹೇಳ್ಬೋದು. ಆದರೆ ಡೆಲ್ಲಿನವ್ರು ಏನಾದ್ರು ಸರ್ಪ್ರೈಸ್ ಕೊಡ್ತಾರಾ ಅಂಥೇಳಿ ನನ್ನ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿದೆ, ಅವರು RCBಗೆ ಶಾಕ್ ಕೊಡ್ಬೋದು ಅಂಥೇಳಿ. ಆದರೆ ಇನ್ನೊಂದು ಕಡೆ 99% ಮೈಂಡ್ ಹೇಳ್ತಾ ಇದೆ ಡೆಲ್ಲಿನವ್ರ ಮೇಲೆ ಸಿಕ್ಕಾಪಟ್ಟೆ ನನಗೆ ಸಿಂಪತಿ ಬರ್ತಾ ಇದೆ. ನೋಡೋಣ ಇವತ್ತಿನ ಮ್ಯಾಚ್ನಲ್ಲಿ RCBನವರು 300 ಕ್ರಾಸ್ ಮಾಡ್ತಾರಾ ಅಂತೇಳಿ. ಆದರೆ ಅಪ್ ಟು 260-270ವರೆಗೂ ಹೋಗ್ಬೋದು ಬೈ ಚಾನ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ. ಚೇಂಜ್ ಮಾಡಿದ್ರು ಅವರಿಗೆ ಜಾಸ್ತಿ ಅಂದರೆ 180ಗಿಂತ ಜಾಸ್ತಿ ಕ್ರಾಸ್ ಮಾಡೋದಕ್ಕೆ ಬಿಡೋದಿಲ್ಲ. ನೋಡೋಣ. ಇನ್ನು ಇವತ್ತಿನ ಮ್ಯಾಚ್ ಶುರು ಆಗಿದ ಮೇಲೆನೇ ಗೊತ್ತಾಗಬೇಕು. ಇವತ್ತಿನ ಮ್ಯಾಚ್ ಬಗ್ಗೆ ತುಂಬ ಜನರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಇವತ್ತಿನ ಮ್ಯಾಚ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಅಂತ RCB ಕಡೆಯಿಂದ. ಅಂದರೆ RCBನಲ್ಲಿರುವಂಥ ಪ್ರತಿಯೊಬ್ಬ ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ಅದ್ಭುತವಾಗಿ ಆಡ್ತಾ ಇದ್ದಾರೆ. ನೋಡೋಣ, ಇವತ್ತಿನ ಮ್ಯಾಚ್ ಶುರು ಆದಮೇಲೆ ಗೊತ್ತಾಗುತ್ತೆ.